ಅತ್ತೆ ಅತ್ತೆ, ಯಾರಿದ್ದೀರಿ ಮನೇಲಿ? ಸೌಮ್ಯ, ಎಲ್ಲೇ ನಿಮ್ಮತ್ತೆ? ಗೊತ್ತಿಲ್ಲ ಮಮ್ಮಿ, ಅಷ್ಟೊತ್ತಿಂದ ಕರಿತಾ ಇದ್ದೀನಿ, ಈಚೆನೇ ಬರ್ತಿಲ್ಲ. ಇದಾರೋ ಇಲ್ವೋ? ಬಾಕ್ಲನ್ನ ಇಷ್ಟು ಚೆನ್ನಾಗಿ ತೆಗ್ದು ಹಾರಾಕ್ಬಿಟ್ಟು ಎಲ್ಲೋಗ್ತಾಳೆ? ಇಲ್ಲೇ ಇರ್ತಾಳೆ, ಬರ್ತಾಳೆ, ಕೂಗು. ಓ ಅದಕ್ಕೆ ಈಗ ಬಂದ್ರಾ? ಬನ್ನಿ. ಸೌಮ್ಯ ಚೆನ್ನಾಗಿದ್ಯಾ? ಕೂತ್ಕೊಳ್ಳಿ ಬನ್ನಿ. ಇನ್ನೇನು ಮಾಡೋದು ಜಾನಕಿ, ನಿನ್ಗಂತೂ ನಿನ್ನ ಮಗನಿಗಂತೂ ನಾವುಗಳು ನೆನ್ಪಿಗೆ ಬರೋಕ್ಕಿಲ್ಲ. ನಾವೇ ನೆನ್ಸ್ಕೊಂಡು ಬರ್ಬೇಕಲ್ವಾ? ಅಯ್ಯೋ ಅದಕ್ಕೆ ಹಂಗ್ಯಾಕಂತೀರಾ? ನಿಮ್ಮ ಅಳಿನ ಬುದ್ಧಿ ನಿಮಗೆ ಗೊತ್ತಿಲ್ವೇ? ಮನೇಲಿ ಎಲ್ಲಿರ್ತಾನವನು? ಯಾವಾಗಲೂ ಕೆಲಸ ಸುತ್ತಾಟ ಅಂತ ಆಚೆಲೆ ಇರ್ತಾನೆ. ಇನ್ನು ನಾನು ಎಲ್ಲೋಯ್ತೀನಿ ಅದಕ್ಕೆ ಮನೆ ಬಿಟ್ಟು? ಹಾಂ ಅಮ್ಮ ಮಗ ಇದನ್ನೇ ಹೇಳ್ಕೊಂಡು ಕಾಲ ತಳ್ಬಿಟ್ರಿ. ಎಲ್ಲೂ ಹೋಗೋದೇ ಇಲ್ಲ ಬರೋದೇ ಇಲ್ಲ ಅನ್ನಂಗೆ. ನಿನ್ನ ಮಗನಿಗೂ ಸಂಬಂಧ ಏನು ಬೇಕಾಗೇ ಇಲ್ಲ ಬಿಡು. ಎಲ್ಲೋದಾ ಇಲ್ವಾ ಮನೇಲಿ? ಅಯ್ಯೋ ಅದಕ್ಕೆ ಮನೇಲಿ ಎಲ್ಲಿರ್ತಾನೆ? ನಿನ್ನೆ ತಾನೇ ಟ್ರಿಪ್ ಅದೇ ಅಂದ್ಬಿಟ್ಟು ಹೋದ. ಇನ್ನೂ ಹೋದ್ವಾರ ಎಲ್ಲ ಮನೇಲೇ ಇದ್ದ. ನೀವು ನಿಮ್ಮ ಅಳಿನ ನೋಡಂಗಿದ್ದೀರೆ ಹೋದ್ವಾರ ಬಂದಿರು ಸಿಕ್ಕಿರೋನು. ಜಾನಕಿ ಸಾಕು ಸುಮ್ಮನಿರು, ಬರೀ ಬಾಯಿ ಮಾತಲ್ಲಿ ಅಳಿ ಅಂದಿದ್ದೆ ಆಯಿತು. ಅಮ್ಮ ಮಗ ಇಬ್ಬರು. ಅದಿರಲಿ ಅದಕ್ಕೆ ಕುಡಿಯೋಕ್ಕೆ ಏನು ತಗೋತೀರಿ? ಅಡುಗೆ ಮಾಡ್ತಾಯಿದ್ದೀನಿ, ಸಾರು ಕುದ್ರೆ ಒಗ್ಗರಣೆಗೆ ಹಾಕೊಟ್ಬಿಟ್ಟು ಊಟ ಕೊಡ್ತೀನಿ. ಒಂದು 5 ನಿಮಿಷ ಕೂತ್ಕೊಳ್ಳಿ. ಕಾಫಿ ಕೊಡ್ಲೋ ಜ್ಯೂಸ್ ಕೊಡ್ಲೋ? ಅಯ್ಯೋ ಏನು ಬೇಡ ಬಾ ಮಾರೈತಿ. ಮನೆಯಿಂದ ಹೊಡ್ತಾ ನಿಮ್ಮ ಅಣ್ಣಂಗೆ ಟಿಫನ್ ಹಾಕ್ಕೊಟ್ಬಿಟ್ಟು ನಾವು ತಿಂದು ಕಾಫಿ ಕುಡ್ಕೊಂಡೇ ಬಂದು. ಇನ್ನು ನಿನ್ನ ಸೊಸೆ ಏನೋ ದಾರಿಲಿ ಬತ್ತೆ ಜ್ಯೂಸ್ ಕೇಳಿದ್ಲು. ಅವಳಿಗೇನಾದ್ರು ಬೇಕಾ ನೋಡು. ಏನವ ಸೊಸೆ, ಏನು ಬೇಕು ನಿನಗೆ? ಜ್ಯೂಸು? ಹಣ್ಣಿನ ಜ್ಯೂಸೋ ನಿಂಬೆಹಣ್ಣಿನ ಜ್ಯೂಸೋ? ಅಯ್ಯೋ ಅತ್ತೆ, ನೀವು ನಮ್ಮ ಅಮ್ಮನ ಮಾತು ಕೇಳಬೇಡಿ. ನಾನು ಜ್ಯೂಸ್ ಕೇಳಿದ್ದು ಅಂಗಡೀಲಿ, ಮನೆ ಜ್ಯೂಸ್ ಬೇಡ ನನಗೆ. ಸರಿ ಒಂದು 5 ನಿಮಿಷ, ಅದು ಕುಕ್ಕರ್ ಕೂಗೆ ಬಿಡ್ತು. ನಾನು ಒಗ್ಗರಣೆಗೆ ಹಾಕ್ಕೊಟ್ಬಿಟ್ಟು ಊಟ ಕೊಡ್ತೀನಿ. ಅಯ್ಯಯ್ಯ ಕುತ್ಕೋ ಜಾನಕಿ, ಏನು ಬಂದೆಟ್ಕೆ ಊಟ ಮಾಡೋದೇನೋ ಕೆಲಸ ಮಾಡಿದ್ರಾಯ್ತು. ಏನು ನಮ್ಮನ್ನು ಊಟ ಮಾಡಿಸಿ ಈಗಲೇ ಕಳಿಸ್ಬೇಕು ಅಂತಿದ್ಯೋ ಹೆಂಗೆ? ಅಯ್ಯೋ ಅದಕ್ಕೆ ಎಂತ ಮಾತನ್ಬಿಟ್ರೆ, ಬಂದವ್ರನ್ನ ಹಂಗೆ ಕುಡ್ಸೋಕ್ಕಾಗತ್ತಾ ಅಂತ ನಾನು ಹೇಳಿದ್ದಷ್ಟೇ. ನಿಮ್ಮನ್ನು ಊಟ ಮಾಡಿದ ತಕ್ಷಣ ಹೋಗು ಅಂದವ್ರು ಯಾರು? ಬೆಳಿಗ್ಗೆ ನಾಷ್ಟ ಏನು ಮಾಡಿದೆ? ಅದಕ್ಕೆ ಇನ್ನೇನು ನಿಮ್ಮ ಅಳಿಯ ನೆನ್ನೆ ರಾತ್ರಿ ಅಷ್ಟೇ ಹೊರಟ. ನಾನು ಒಬ್ಳಿಗೆ ಇನ್ನೇನು ಅಂತ ಹೇಳಿ ಒಂದಿಷ್ಟು ಅವಲಕ್ಕಿ ಕಲ್ಸ್ಕೊಂಡಿದ್ದೆ ಅಷ್ಟೇ. ಹಾಂ ಅಳಿಯ ಆಲೆ ಟ್ರಿಪ್ಗೆ ಹೊಂಟ. ಬರೋದೆಲ್ಲದಕ್ಕೆ ಇನ್ನೂ ಒಂದು 15-20 ದಿವಸ. ಜಾನಕಿ ಏನೇ ಹೇಳೋ, ನಿನ್ನ ಮಗ ಬಲೆ ಅವನೇ ಅಲ್ಲ. ಊರನ್ನೆಲ್ಲ ಕರ್ಕೊಂಡೋಗ್ತಾನೆ, ನಮ್ಮನ್ನು ಕರ್ಕೊಂಡೋಗೋನೆ ಮುಂದಿನ ಸಲ ಅಂತ ನೆಪ ಹೊಡೋದೇ ಆಗೋಯ್ತು. ನಿನ್ನ ಮಗನಿಗೆ ನಂಬ್ಕೊಂಡ್ರೆ ಅಷ್ಟಕ್ಕಷ್ಟೇ. ಅಯ್ಯೋ ಅದಕ್ಕೆ ನೀವು ತುಂಬ ತಪ್ಪು ತಿಳ್ಕೊಂಡಿದ್ದೀರಿ ಅವನ್ನ. ಅಲ್ಲ ಅವ್ನು ಯಾವತ್ತಾನೆ ಹಂಗೆಲ್ಲ ಮಾಡೋನೆ. ಅವನಿಗೂ ನಮ್ಮವರು ತಮ್ಮವರು ಅಂತ ಅಂದೆ. ಅರೆ ಏನು ಮಾಡ್ತೀರಾ, ಈ ಅಡ್ವಾನ್ಸ್ ಆಗಿ ಬುಕ್ ಮಾಡ್ಕೊಬಿಡ್ತಾರಲ್ಲ, ಆವಾಗ ಸೀಟ್ಗಳು ಹಾಕಿಲ್ಲ. ನೀವು ಬೇಗ ಗ್ಯಾಪಸ್ ಹೇಳಿದ್ರೆ ಮಾಡ್ತಾನೆ. ಅದು ಅಲ್ಲದೆ ಅವನಿಗೂ ಮರು ಜಾಸ್ತಿ, ಹಂಗಾಗಿ ಮರ್ತೋಗ್ಬಿಟ್ಟವನೆ. ಏನೋ ಬಿಡು ಜಾನಕಿ, ನೀನು ನಿನ್ನ ಮಗನ ಎಲ್ಲಿ ಬಿಟ್ಕೊಡ್ತೀಯ? ಅಣ್ಣ ಅದಕ್ಕೆ ಮನೇಲೇ ಇದ್ನಾ? ಎಲ್ಲೂ ಆಚೆ ಹೋಗಿಲ್ವಾ? ಓ ನಿಮ್ಮ ಅಣ್ಣ ಮನೇಲೇ ಇದ್ದರು, ಆಮೇಲೆ ಹೋಯ್ತೀನಿ ಅಂತ ಅಂದರು. ಸರಿ ನಾವು ನಿಮ್ಮ ಮನೆ ಕಡೆಗೆ ಬರೋಣ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ. ಅವನು ಮಾತ್ರ ನಮ್ಮ ಮನೆ ಕಡೆ ದಾರಿನೇ ಸಿಗಲ್ಲ ಅನ್ನು. ಅಯ್ಯ ಬರ್ತಾರೆ ತಗೋ, ನೀವು ಬಂದ್ರಲ್ವ ಅವರು ಬರೋದು. ಈಗ ನೋಡು ನಾವು ಬಂದಿಲ್ವಾ? ನಾವು ಇದೇ ಆಯ್ತು ಎಷ್ಟು ಸರಿ ಬಂದಿದ್ದೀವೋ, ನೀವು ಮಾತ್ರ ಒಬ್ಬರು ಆ ಕಡೆ ತಲೆ ಇಲ್ಲ. ಇನ್ನು ನಮ್ಮನೆ ಮಂದಿ ಯಾರೂ ಬಂದಿಲ್ಲ ಅಂತ ಬೇರೆ ಹೇಳ್ತೀರಾ. ನಿಮ್ಮ ಅಣ್ಣಂಗೆ ಪುರ್ಸೊತ್ತೇ ಇರಲ್ಲ. ಹಂಗೋ ಹಿಂಗೋ ಇತ್ತೀಚೆಗೆ ಒಂಚೂರು ರಾಕೇಶ್ ಅಂಗಡಿ ಕಡೆ ಹೋಗೋದಕ್ಕೆ ನಿಮ್ಮ ಅಣ್ಣ ಪುರ್ಸೊತ್ತಾಗಿರ್ತಾರೆ. ಓ ರಾಕೇಶ ಅಂಗಡಿ ನೋಡ್ಕೋತಾವನ ಅದಕ್ಕೆ? ಓ ನಮ್ಮ ಇನ್ನೇನು ಡಿಗ್ರಿ ಮುಗೀತು, ಕೆಲ್ಸಕ್ಕೆ ಹೋಗ್ತೀನಿಂದ ನಿಮ್ಮ ಅಣ್ಣನೇ ಯಾವುದು ಬೇಡ ನನ್ನ ಕೆಲಸನೇ ಮುಂದುವರ್ಸ್ಕೊಂಡು ಹೋಗು ಅಂತ ಬೈದರು. ಅದಕ್ಕೆ ಇನ್ನೇನು ಆಚೆ ಹೋಗಿ ದುಡ್ಕೊ ಬರೋ ಬದಲು ನಮ್ಮ ಮನೆಗೆ ಇನ್ಯಾರನ್ನೋ ಆಳುಗಳಿಸ್ಕೊಳ್ಳೋ ಬದಲು ಇವರೇ ನೋಡ್ಕೊಂಡ್ರಾಯ್ತು ಅಂತ ಅವನ್ನೇ ಬಿಟ್ಟವ್ರೆ. ಅವನು ಕೆಲಸ ಕಲ್ತಂಗೆ ಆಯ್ತದೆ. ಒಳ್ಳೇದಕ್ಕೆ ಗಂಡು ಮಕ್ಳಿಗೆ ಜವಾಬ್ದಾರಿ ಬಂದರೆ ಅತ್ತಾಗಿತ್ತಾಗ ಹೋಗೋದು ಸ್ವಲ್ಪ ಕಡಿಮೆ ಆಯ್ತದೆ. ಈ ಕೆಟ್ಟ ಬುದ್ಧಿ ಕೆಟ್ಟ ಚಟಗಳಿಂದ ದೂರ ಉಳಿತವೆ. ಮತ್ತು ಮದುವೆ ಏನಾದ್ರು ನೋಡ್ತಿದ್ದೀರಾ ಅದಕ್ಕೆ? ಅಯ್ಯೋ ಅತ್ತೆ ಕುತ್ಕೊಳ್ಳಿ, ನೀವೆಷ್ಟೋ ತನಕ ನಿಂತ್ಕೊಂಡೇ ಮಾತಾಡ್ತಾ ಇದ್ದೀರಲ್ಲ. ಅಯ್ಯೋ ಸೊಸೆ, ಇನ್ನೇನು ಕೆಲಸ ಮಾಡೇ ನಾನು? ಬರೀ ಕೂತಿರೋದೇ ಆಗೈತೆ. ಓ ಜಾನಕಿ, ನೀನು ಹೇಳಿದೊಳೆ ಸರಿ ಹೋಯ್ತು. ನಾವೀಗಲೇ ರಾಕೇಶಿಂಗ್ ಮಾಡ್ಕೊಂಡು ಕುತ್ಕೊಂಡ್ರೆ ಇವಳನ್ನ ಕಳ್ಸೋದು ಬೇಡವೆ? ಫಸ್ಟ್ ಇವಳಿಗೆ ಮಾಡಿ ಆಚೆ ಕಳ್ಸಿದ್ಮೇಲೆ ಅವ್ನ ಸುದ್ದಿ. ಗಂಡು ಮಕ್ಳಿಗೆ ಬೇಗ ಮಾಡಿದ್ರೆ ಆಮೇಲೆ ಹೆಣ್ಮಕ್ಳ ಕಡೆ ಗಮನ ಕೊಡಲ್ಲ, ಸುಮ್ಮನಿರು. ಅದು ನಿಜಾನೇ ಹೇಳೋದಕ್ಕೆ, ಅದು ನಿಜಾನೇ. ಸೌಮ್ಯನ್ಗೆ ಎಲ್ಲರೂ ನೋಡಿದ್ದೀರಾ? ಇದೇನು ಜಾನಕಿ ಹಿಂಗನ್ಬಿಟ್ಟೆ? ನೋಡಿದ್ರೆ ನಿಮಗೆಲ್ಲ ಹೇಳ್ತಿರ್ಲಿಲ್ವೇ? ಇನ್ನೂ ಎಲ್ಲೂ ನೋಡಿಲ್ಲ. ಈಗ ಅದೇ ಮಾತಿಗೆ ಬಂದಿದ್ದೀವಿ ಇನ್ನು. ಅದಕ್ಕೆ ಏನು ಅರ್ಥ ಆಗಲಿಲ್ಲ? ಇದೇನು ಜಾನಕಿ ಹಿಂಗೆ ಮಾತಾಡ್ತಿದ್ಯಾ? ಇದರಲ್ಲಿ ಅರ್ಥ ಆಗದೆ ಇರೋದೇನದೆ? ಸೌಮ್ಯ ನಿನ್ಗೇನಾಗಬೇಕು? ನಿನ್ನ ಮಗ ನಮಗೇನಾಗಬೇಕು? ಅದೇ ಸಂಬಂಧ ಕೇಳೋಣ ಅಂತ ಬಂದು. ನಾವು ಹೆಣ್ಣೆತ್ತೋರು, ನೀವು ಗಂಡೆತ್ತೋರು, ನೀವು ಬರಬೇಕಾಗಿತ್ತು. ನೀವು ಸಂಬಂಧವೇ ಬೇಡ ಅಂತ ಇರುವಾಗ ನಾವೇನು ಮಾಡ್ಬೇಕು ಹೇಳು? ಅದಕ್ಕೆ ನಾವೇ ಹೆಣ್ಣೆತ್ತೋರೆ ಸೋತಿ ಬಂದಿದ್ದೀವಪ್ಪ. ಈಗ ಸುತ್ತಿ ಬೆಳೆಸಿ ಮಾತಾಡೋದು ಎಂಥದಿಲ್ಲ ಜಾನಕಿ. ಸೀದಾ ಸಾದಾ ಹೇಳ್ತೀನಿ. ನಿನ್ನ ಮಗನಿಗೆ ನನ್ನ ಮಗಳನ್ನ ತನ್ಕೊ ಅಂತ ನಾನಾಗೆ ಕೇಳಕ್ಕೆ ಬಂದೀವ್ನಿ. ನೀವಾಗೆ ಕೇಳ್ತೀರ ಅಂದ್ಕೊಂಡೋ ಇಲ್ಲ, ನೀನು ಅಲ್ಲಿ ಇಲ್ಲಿ ಸಂಬಂಧ ಹುಡುಕ್ತಿದ್ಯಾ ಅಂತ ಕೇಳ್ಪಟ್ಟೆ. ಅದಕ್ಕೆ ತಾಳಪ್ಪ ನಾವು ನಾಳೆ ಆಚೆಗೆ ಅಂತ ಒಂದು ಮಾತು ಕಾಲು ತೆಗಿಯೋ ಮುಂಚೆ ನಮ್ಮವ್ರದ್ದು ಏನದೇ ಕೇಳ್ಕೊಬಿಡೋಣ ಅಂತ ಬಂದಿದ್ದೀವಿ. ಈಗ ನಿಮ್ಮ ಒಪ್ಪಿಗೆ ಹೆಂಗದೆ
ತಿಳಿಸಿದ್ರೆ ಆಮೇಲೆ ಮುಂದುವರಿಯೋಣ ಅಂತ. ಯಾಕೆಂದರೆ ಈಗ ನಾವು ಹೆಣ್ಮಕ್ಳು ಆಚೆ ಕೊಡುವಾಗ ಕಂಡು ಮಾಡಿ ಕೊಡಬೇಕು. ಯಾರೋ ಗೊತ್ತು ಗೊರು ಇಲ್ದರು ಕೊಡೋಕ್ಕೆ ಮುಂಚೆ ನಮ್ಮ ಮನೆ ಹುಡುಗ ಒಳ್ಳೆ ಹುಡುಗ ಅಂತ ನಾವು ಮುರಳಿ ಬಗ್ಗೆ ಒಳ್ಳೆ ಇದಿಕ್ಕೊಂಡಿದ್ದು. ನಿಮ್ಮ ಅಣ್ಣನ ಹತ್ರ ಹಂಗಂದೆ. ನಿಮ್ಮಣ್ಣ ಏನೋ ಅವ್ರು ಒಪ್ಪಿದ್ರೆ ನಮ್ಮದೇನಿಲ್ಲ, ನನಗೂ ತಂಗಿ ಸಂಬಂಧ ಉಳಿತದೆ ಅಂತ ಹೇಳಿ ಹೋಗಿ ಕೇಳು ಅಂದರು. ಅವರೇ ಬರೋಕ್ಕಿದ್ರು. ಅರೆ ನಿನ್ನ ಮಕ್ಕ ಕೊಟ್ಟು ಮಾತಾಡೋಕ್ಕಿಲ್ವಲ್ಲವ, ಅದಕ್ಕೆ ನಮ್ಮನ್ನು ಕಳಿಸಿದ್ರು. ಅದಕ್ಕೆ ಅದು ಇದೇನು ಜಾನಕಿ ಮಾತಾಡ್ತಿಲ್ಲ, ಸುಮ್ಮನೆ ಆಗ್ಬಿಟ್ಟೆ. ಯಾಕೆ ನಾವು ಕೇಳಿದ್ರಲ್ಲಿ ಏನಾದ್ರು ತಪ್ಪೆ? ಇಲ್ಲ ನಿಮಗೆ ನಮಗಿಂತ ದೊಡ್ಡ ಸಂಬಂಧ ಏನಾದ್ರು ಬೇಕಾ ಏನು ಅಂತ ಬಾಯಿ ಬಿಚ್ಚಿ ಮಾತಾಡಿದ್ರೆ ತಾನೇ? ಇಲ್ಲ ನಿನ್ನ ಮಗನ ಒಪ್ಪಿಗೆ ಏನಾದ್ರು ಕೇಳಬೇಕು. ಅದಕ್ಕೆ ಅದು ಹೆಂಗೆ ಹೇಳಿ ಅಂತ ಗೊತ್ತಾಯ್ತಾ ಇಲ್ಲ. ನಾನು ಇನ್ನೊಂದು 2 ದಿವಸ ಹೋಗಿರೋ ನಾನು ನಿಮ್ಮಂತಕ್ಕೆ ಬಂದು ವಿಷಯ ಎಲ್ಲರಿಗೂ ಹೇಳೋಣ ಅಂತಿದ್ದೆ. ಅದೇನಂತ ವಿಷಯ ಅಂತ ಹೇಳು ಜಾನಕಿ. ಅದಕ್ಕೆ ಅದು ನಾನು ಮುರಳಿಗೆ ಹೆಣ್ಣು ನೋಡ್ತಿದ್ದು ನಿಜ, ನಿಮ್ಮನ್ನು ಕೇಳೋಣ ಅಂದ್ಕೊಂಡಿದ್ದೆ. ಆದರೆ ಅಣ್ಣ ಏನಂತಾನೋ ನಮ್ಮಂಥವ್ರ ಮನೆಗೆಲ್ಲ ಕೊಡ್ತಾನ ಅಂತೇಳಿ ಸುಮ್ಕಾಗಿದೆ. ಆದರೆ ಈಗಿನ ಕಾಲ ಮಕ್ಕಳು ನೋಡಿ ನಮ್ಮ ಮಾತೆಲ್ಲ ಕೇಳ್ತವೆ. ಅದಕ್ಕಿಂತ ಹೆಚ್ಚಾಗಿ ಈ ವಿಷಯದಲ್ಲಿ ಮುರಳಿದೇನು ತಪ್ಪಿಲ್ಲ. ಅಯ್ಯ ಏನು ವಿಷಯ ಅಂತ ಹೇಳ್ತೀರಾ ಹಿಂಗೆ ಸುತ್ತಿ ಬಳಸ್ತಾರೆ? ಅದು ಮುರಳಿ ಅವನ ಫ್ರೆಂಡ್ ತಂಗಿನ ಇಷ್ಟಪಟ್ಟನಂತೆ. ಅದು ಫಸ್ಟು ಆಗಲಿಲ್ಲ ಸಂಬಂಧ, ಹಂಗಾಗಿ ನಾನು ಅದಷ್ಟೇ ಬಿಡು ಅಂದ್ಬಿಟ್ಟು ಸುಮ್ಮನಾಗಿ ಹೋಗಿದ್ದೆ. ಆಮೇಲೆ ಅವ್ರ ಮನೆಯವರೇ ಒಪ್ಪಿ ಮಾಡ್ಕೊಡ್ತೀವಿ ಅಂಥೇಳಿ ಮುಂದೆ ಬಂದರು. ಅದು ಅಲ್ಲದೆ ಇವನು ಭಾಳ ಹಚ್ಕೊಂಬಿಟ್ಟಿದ್ದ. ಅದಕ್ಕೆ ನಾನು ಏನು ಮಾತಾಡೋಕ್ಕಾಗಲಿಲ್ಲ. ಅದಕ್ಕೆ ಅವ್ರಿಷ್ಟಂಗೆ ಹೂ ಅಂದ್ಬಿಟ್ಟೆ. ಈಗ ಇಲ್ಲಿವರೆಗೂ ಬಂದೈತೆ ಅದಕ್ಕೆ. ಓ ಹಾಗಂದ್ರೆ ಆಲೆ ಮದುವೆ ಮಾತುಕತೆ ಎಲ್ಲ ಆಗೋಯ್ತಾ? ಎಂಗೇಜ್ಮೆಂಟ್ ಶಾಸ್ತ್ರವನ್ನು ಮುಗಿಸ್ಬಿಟ್ರೆ ಹಂಗೆ? ನಮಗೊಂದು ಮಾತು ಹೇಳಿಲ್ವಲ್ಲ ನೀನು? ನೋಡು ನಾವಿನ್ನು ಆಚೆ ಕಾಲು ತೆಗಿಯೋಕ್ಕೆ ಮುಂಚೆ ನಮ್ಮವರು ತಮ್ಮವರು ಅಂತ ಬಂದು ಕೇಳಲಿಲ್ವಾ? ನೀನು ನೋಡಿದ್ರೆ ನಮ್ಗೆ ಹೇಳ್ದಂಗೆ ಆಚೆ ಸಂಬಂಧಗಳು ಹುಡುಕ್ತಿದೆ. ಈಗ ನಿನ್ನ ಮಗ ಮೆಚ್ಕೊಂಡೇ ಬಂದ ಅಂತೇಳಿ ಆಲೆ ಮಾತುಕತೆನ ಮಾಡ್ಕೊಬಿಟ್ರೋ ಹೆಂಗೆ? ಅಯ್ಯೋ ಅದಕ್ಕೆ ಮಾತುಕತೆ ಅಂದರೆ ಕೂತು ಮಾಡಿ ಏನೂ ಇಲ್ಲ. ನಾವು ಒಂದು ಕಿತ ಅವ್ರ ಮನೆಗೆ ಹೋಗಿದ್ದೀವಿ, ಅವ್ರು ಒಂದು ಕಿತಲ್ಲಿ ಬಂದವ್ರು ಅಷ್ಟೇ. ಅದು ಬಿಟ್ಟರೆ ಇನ್ನೇನಂತ ಅದೇನಾಗಿಲ್ಲ. ಅದಕ್ಕೆ ಅಷ್ಟರೊಳಗಡೆ ಒಂದು ಟ್ರಿಪ್ ಅಂತಲ್ಲ ಇವ್ನು ಹೋದ. ಇವ್ನು ಬಂದಮೇಲೆ ಎಂಗೇಜ್ಮೆಂಟು ಮಾತುಕತೆ ಅಂತ ನೋಡೋಣ ಅಂತ ಅವರೇ. ನಿಮಗೂ ಗೊತ್ತಿರಬೇಕು ಅದಕ್ಕೆ, ಪಂಚನಹಳ್ಳಿ ಜಮೀನ್ದಾರರು ಅಂತೇಳಿ ಅವ್ರ ಮಗಳನ್ನೇ ಕೊನೆಯವಳು. ನಮಗೇನು ಗೊತ್ತಿಲ್ಲ ಕಣೇಳು, ನಿಮ್ಮ ಅಣ್ಣಂಗೆ ಗೊತ್ತಿರಬೇಕು. ಗೊತ್ತಿದ್ರೆ ಅವರು ಯಾರಾದರೆ ಏನಂತೀಗ ಎಲ್ಲ ನಿಮ್ಮ ಇಷ್ಟಕ್ಕೆ ಮಾಡ್ಕೊಂಡ್ಮೇಲೆ ನಾವು ಬಂದಾರಿ ಸುಂಕ ಇಲ್ಲ ಅಂದಂಗೆ ಆಯಿತು. ಅಯ್ಯೋ ಅದಕ್ಕೆ ಹಂಗೆ ಕಂತೀರಿ. ಅದು ಋಣಾನ್ ಬಂದ ಅಂತಾರಲ್ಲ ಹಂಗೆ ಅನ್ಕೊಳ್ಳಿ. ಅದು ಅಲ್ದೆಯ ನನ್ನಿಷ್ಟಕ್ಕೂ ಇದೇನು ನಡೆದಿಲ್ಲ ಕಣದಕ್ಕೆ. ಓಹೋ ಈಗೇನು ಜಾನಕಿ ಇಂಥ ಮಾತಾಡ್ತಿದ್ದಿ? ಈಗ ನಿನ್ಗೆ ಇಷ್ಟ ಅಲ್ದಿರ ಈ ಸಂಬಂಧ ಇಲ್ಲಿ ಗಂಟ ಬಂದೈತಾ? ಅದಕ್ಕೆ ಹಂಗಲ್ಲ, ಹುಡುಗ ಹುಡುಗಿ ಒಪ್ಕೊಂಡ್ಮೇಕೆ ನಮ್ಮದೇನು ಈಗ ಬಲವಂತ ಮಾಡಿ ಮಾಡೋವಂಥ ಕಾಲನ? ಅದು ಅಲ್ಲದೆ ನಮ್ಮ ಸೌಮ್ಯಂಗೆ ಏನಾಗೈತೆ ತಗೊಳ್ರಿ, ಅವಳಿರೋ ಚಂದಕ್ಕೆ ಮುರಳಿಗಿನ್ನ ಒಳ್ಳೆ ಹುಡುಗರೇ ಸಿಗ್ತಾನೆ ಜಾನಕಿ. ಸಿಗಲ್ಲ ಅಂತ ಹೇಳಿಲ್ಲ, ನಮ್ಮದು ತಮ್ಮದು ಅಂತ ಇರ್ತದಲ್ಲ ಅದನ್ನು ನಾವು ಆಸೆ ಮಾಡ್ಕೊಂಡು ಬಂದು ಅಷ್ಟೇ. ಅತ್ತೆ ಹುಡುಗಿ ಏನು ಮಾಡ್ತಿದ್ದಾಳೆ? ಹುಡುಗಿ ಡಿಗ್ರಿ ಮಾಡ್ತಾಳೆ ಕಣವ, ಇನ್ನೊಂದು 6 ತಿಂಗಳು ಮುಗೀತದಂತೆ ಕಾಲೇಜು. ಪವಿತ್ರ ಅಂತ ಹೆಸರು. ನನ್ನ ಮಗಳು ಡಿಗ್ರಿ ಮಾಡಿ ಆಲೆ ಕೆಲ್ಸಕ್ಕೆ ಹೋಯ್ತಾಳೆ, ಕೈ ತುಂಬ ಸಂಬಳ ತೆಗಿತಾಳೆ. ಇವಳನ್ನ ಮಾಡ್ಕೊಳಕ್ಕೆ ಗಂಡುಗಳೇನು ಬೇಡ ಅಂತಾರ? ಸರಿ ನಾವೇನು ಬರ್ತೀವಿ, ಎಲ್ಲ ನಿಮ್ಮ ಇಷ್ಟಕ್ಕೆ ಮಾಡ್ಕೊಂಡ್ಮೇಲೆ ಇನ್ನೇನು. ಏನೋ ನಮ್ಮವರು ತಮ್ಮವರು ಅಂತ ಒಂದು ಮಾತುಕತೆ ಅನ್ನೋದಿರಬೇಕಾಗಿತ್ತು ನಿಮಗೂ. ಎದ್ಬಾರೆ, ಇನ್ನೂ ಏನು ಕೂತಿದ್ಯಾ ಸೌಮ್ಯ? ಅಯ್ಯೋ ಅದಕ್ಕೆ ಎದ್ದೇ ಬಿಟ್ರಲ್ಲ, ಕೂತ್ಕೊಳ್ಳಿ. ಈಗೇನು ಅಂಥದ್ದಾಗೋಯ್ತು? ಒಂದಿಷ್ಟೇನಾರು ತಿಂದು ಕುಡ್ದು ಹೋಗ್ದಿರಾ, ಬರೀ ಕೈಲಿ ಹಂಗೆ ಹೋಯ್ತೀರಾ ಬಂದವರೆ. ಕೂತ್ಕೊಳ್ಳಿ, ನಿಧಾನಕ್ಕೆ ಮಾತಾಡೋರಾಯ್ತು. ಬಿಡು ಜಾನಕಿ, ಇನ್ನೇನು ನಿಧಾನಕ್ಕೆ. ನಾವು ಏನೋ ಅಂದ್ಕೊಂಡು ಬಂದೋ, ಇಲ್ಲಿ ಆಗಲ್ಲ ಅಂದಮೇಲೆ ಇಲ್ಲಿ ಕೂತ್ ಪ್ರಯೋಜನ ಏನು? ಇನ್ನೊಂದು ದಿವಸ ಬರ್ತೀವಿ, ನಮ್ಗೆ ಬೇರೆ ಕೆಲಸ ಅದೇ. ಅತ್ತೆ ಬಾಯ್. ಹೂ ಕಣವ, ಬಾರೆ ಬಾಯ್ ಅಂತೆ ಬಾಯ್. ನಿಮ್ಮ ಅತ್ತೆಗೆ ಅಷ್ಟು ಅಭಿಮಾನ ಅಕ್ರೆ ಇದ್ದಿದ್ರೆ ನಿನ್ನ ಮೇಲೆ ನೀನೇನೆ ಮನೆ ತುಂಬಿಸ್ಕೊಳ್ಳೋರು. ಮನೇಲಿ ಬೆಣ್ಣೆ ಬಿಟ್ಬಿಟ್ಟು ಆಚೆಗಡೆ ತುಪ್ಪಕ್ಕೆ ಹೋಗ್ತಾ ಇರಲ್ಲ. ಅಯ್ಯೋ ಈ ಅದಕ್ಕೆ ಏನಪ್ಪ ಹಿಂಗೆ ಸಿಡುಕ್ಬಿಟ್ಲು? ತೋ ಇವ್ರೇನಾರ ತಿಳ್ಕೊಳ್ಳಿ, ನನ್ನ ಮಗನ ಭಾಳ ಚೆನ್ನಾಗಿರೋ ಅಷ್ಟೇ ಸಾಕು. ಇವ್ರು ಎಂಥವ್ರು ಅಂತ ನಮಗೆ ಗೊತ್ತಿಲ್ವೇ? ಇದೇನು ಜಾನಕಮ್ಮ, ನಿಮ್ಮದು ಮನೆಗೆ ನಿಮ್ಮದು ಅದಕ್ಕೆ ಬಂದು ಹೋಗ್ತಾ ಇದ್ದಾರೆ? ಏನು ವಿಶೇಷ ಆಗಿದೆಯಾ? ಅಯ್ಯೋ ಬೇಗಂ ಬಾ, ಎಂಥದ್ದು ಇಲ್ಲ. ಅವರು ಏನೋ ಕೆಲ್ಸಕ್ಕೆ ಬಂದಿದ್ರು, ಹೋಯ್ತವ್ರೆ. ನೀನೇನು ಅಲ್ಲೇ 2-3 ದಿವಸ ಕಾಣಿಸ್ತಾ ಇರಲಿಲ್ಲ? ಅಯ್ಯೋ ಜಾನಕಮ್ಮ, ಅದನ್ನೇ ಯಾಕೆ ಕೇಳ್ತೀರಿ? ನಮ್ಮದಕ್ಕೆ 4ನೇದಕ್ಕೆ ಬಚ್ಚ ಇದ್ದಾನಲ್ಲ, ಒಂದಕ್ಕೆ ಬೇದಿ ಅಂದರೆ ಬೇದಿ, ಅವನದಕ್ಕೆ ನೋಡ್ಕೊಂಡೇ ಕೂತ್ಕೊಂಡಿದ್ದಾಯ್ತು ನಮ್ಮದಕ್ಕೆ ಮನೆಯಲ್ಲಿ. ಹಾಂ
ಅದೇ ಜಾನಕಮ್ಮ ಅವ್ರದಕ್ಕೆ ಬೇದಿಗೆ ಹುಷಾರಿಲ್ಲ, ಸುಸ್ತಾಗಿದ್ದಾರಲ್ಲ, ನಮ್ದಕ್ಕೆ ನೋಡಿಕೊಂಡು ಕೂತ್ಕೊಂಡಿದ್ವಿ. ಹುಷಾರಾದ್ಮೇಲೆ ಅವ್ರಿಗೆ ಸ್ಕೂಲಿಗೆ ಅಟ್ಬಿಟ್ಟು ಈ ಕಡೆ ಬಂದಿದ್ದೀವಿ. ಮತ್ತೆ ನಿಮ್ದಕ್ಕೆ ಮಗಾಗೆ ಮನೇಲೇ ಇದ್ದಾರೋ ಜಾನಕಮ್ಮ? ಆಮೇಲೆ ನಮ್ದಕ್ಕೆ ನೋಡಿದ್ರೆ ಬೈತಾ ಇರ್ತಾರವರು. ಅಯ್ಯೋ ಇಲ್ಲ ಬೇಗಂ, ಬಾ ಕೂತ್ಕೋ. ಅವನು ಟ್ರಿಪ್ಗೆ ಹೋದ ನೀನು ರಾತ್ರಿನೇ. ಮತ್ತೆ ನಮ್ದಕ್ಕೆ ನೋಡ್ತಾ ಇತ್ತು ನೀವು ನಿಮ್ಮದು ಮಗಾಗೆ ಜೊತೆಗೆ ಸೇರಿಕೊಂಡು ಏನೋ ಓಡಾಡ್ತಾ ಇದ್ದಿದ್ದು. ಏನು ವಿಷಯ? ಅಯ್ಯೋ ವಿಷಯ ಎಂಥದ್ದು ಇಲ್ಲ ಬೇಗಂ. ಏನು ನನ್ನ ಮಗನ ಜೊತೆ ನಾನು ಓಡಾಡೋ ವಿಷಯ ಎಂಥದ್ದಿದ್ದತ್ತು? ಅದೇ ಶ್ರುತಿ ಅವ್ರದುಗೆ ಮನೆಗೆ ಹೋಗಬೇಕು ಅಂತ ಹೇಳಿದ್ರಲ್ಲ, ಹೆಣ್ಣು ನೋಡೋಕ್ಕೆ ಏನಾದ್ರು ಹೋಗಿದ್ರೇನೋ ಆಯ್ತೇನೋ ಅಂತ. ಅದು ಅಲ್ಲದೆ ನಿಮ್ಮದು ಅದಕ್ಕೆ ಹೌದು ಮಗಳಿಗೆ ಕರ್ಕೊಂಡ್ಬಂದ್ಬಿಟ್ಟಿದ್ದಾರೆ. ತುಂಬ ಅಪರೂಪ ಆಗಿದೆ. ಹೌದು ಲಡ್ಕಿ ಅಚ್ಚಾ ಹೇ ಅಲ್ವಾ? ನೋಡೋಕ್ಕೆ ಎಷ್ಟು ಉದ್ದಾಗೆ ಸಣ್ಣಕ್ಕೆ ಇದೆ. ಆವಾಗ ಚಿಕ್ಕ ಹುಡುಗಿ ಇದ್ದಾಗ ನಿಮ್ಮ ಮನೆಗೆ ಒಂದ್ಸತಿ ಬಂದಿದ್ದು, ಈಗ ಬೆಳೆದ್ಬಿಟ್ಟಿದೆ ಅಲ್ಲ. ಅಂತೂ ಇಂತೂ ಆ ಕಡೆದು ಈ ಕಡೆದು ಎಲ್ಲ ಜೊತೆ ಮಾಡಿ ಕಂಡಿಡ್ದೇ ಬಿಡ್ತೀಯ ಏನು ವಿಷಯ ಅಂತ ಅಲ್ವಾ? ಜಾಂದಕಮ್ಮ, ನಾವು ಏನಕ್ಕೆ ಹಂಗೆಲ್ಲ ಮಾಡೋಣ? ಸುಮ್ಮನೆ ಹಿಂಗೆ ಓಡಾಡ್ತಿರ್ತೀವಲ್ಲ, ಈ ಹಂಗೆ ಅವ್ರದ್ದು ಮನೆಗೆ ಇವ್ರದ್ದು ಮನೆಗೆ ಯಾರ್ಯಾರು ಬರ್ತಾರೆ ಅಂತ ನೋಡ್ಕೋತಾ ಇರ್ಬೇಕಲ್ಲ ಅಕ್ಕಪಕ್ಕ ಆದ್ಮೇಲೆ ಅಷ್ಟೇ. ಅಂತೂ ಇಂತೂ ಸರಿಯಾಗೆ ಊಹೆ ಮಾಡಿದ್ಯಾ ಬೇಗಂ. ಈಗ ನೀನು ಹೇಳಿದ್ದು ನಿಜ. ನನ್ನ ಮಗನಿಗೆ ಹೆಣ್ಣು ನೋಡೋಕ್ಕೆ ಅಂತ ಹೋಗಿದ್ದು. ಇವರು ಈಗ ಅವತ್ತೆಲ್ಲ ಇಲ್ದಿರ ಈಗ ಬಂದವ್ರೆ ಮಗಳನ್ನ ಮಾಡ್ಕೋತೀಯಾ ಅಂತ ಕೇಳೋಕ್ಕೆ. ಅದಕ್ಕೆ ಹಿಂಗೆ ಬೇರೆ ಕಡೆ ಮಾತಾಗೈತೆ ಅಂತ ಹೇಳಿ ಕಳಿಸ್ದೆ. ಅದಕ್ಕೆ ಅವ ಮಗಳು ಊದ ಒಬ್ಬರು ಅನ್ಕೊಂಡು ಹೋದ್ರು. ಅರೆ ಇಸ್ಕಿ ಹೌದು ಜಾಂದಕಮ್ಮ, ನಿಮ್ದಕ್ಕೆ ಅವಾಗೆಲ್ಲ ತುಂಬ ಕಷ್ಟ ಇದ್ದಾಗ ಇವರೆಲ್ಲರಿಗೆ ಬಂದು ಏನೇನೋ ಬೈದು ಬಿಟ್ಟು ಹೋಗ್ತಾ ಇದ್ರು. ಇವಾಗ ಮಾಡ್ಕೊಳ್ಳಿ ಅಂತ ಕೇಳೋಕ್ಕೆ ಬಂದಿದ್ದಾರೆ. ಬಹುತಚ್ಚ. ನೀವು ಸರಿಯಾಗೆ ಮಾಡಿದ್ದೀರಿ. ನಿಮ್ಮದು ಮಗ ಇದ್ದೀರಾ, ಇನ್ನೂ ಸರಿಯಾಗೆ ಮಾಡ್ತಿದ್ರು ನೀ ಅಂದಂಗೆ. ಏನಾಯ್ತು ಅಂದ್ರಿ? ಯಾವುದು ಊರಿಗೆ? ಅಯ್ಯೋ ಅವೆಲ್ಲ ಈಗಲೇ ಯಾರಿಗೂ ಹೇಳ್ಬಾರ್ದು ಅಂತ ಸುಮ್ಕೆ ಇದ್ದೀನಿ ಬೇಗಂ. ಇನ್ನೂ ಗಟ್ಟಿ ಆಗಿಲ್ಲ. ಗಟ್ಟಿ ಆದ್ಮೇಲೆ ನಿಮ್ಮನ್ನೆಲ್ಲ ಕರ್ಕೊಂಡೋಯ್ತೀನಿ ತಗೋ ಎಂಗೇಜ್ಮೆಂಟ್ಗೆ. ಓ ಅದೇ ಶ್ರುತಿ ಅವ್ರದ್ದು ಮನೆಗೆ ಹೇಳಿದ್ರಲ್ಲ ಅಲ್ಲಿಗ? ಅಷ್ಟು ದೂರ ಏನು ಹೋಗಂಗಿಲ್ಲ, ಇಲ್ಲೇನೆ. ನೀನು ತಲೆ ಕೆಸ್ಕೊಬೇಡ, ನಾನು ಹೇಳ್ತೀನಿ ಬಿಡು. ಕರಿಕಿದ್ದೆ ಬಂದೇ ಇರು ಬೇಗಂ. ಅರೇ ಯಾವುದು ಊರಿಗೆ ಅಂತ ಬಾಯೇ ಬಿಡಲಿಲ್ವಲ್ಲ. ನಮ್ದಕ್ಕೆ ಗೊತ್ತಾಗಿದ್ರೆ ಇನ್ನೊಂದು 4 ಜನಕ್ಕೆ ವಿಚಾರಿಸಿದ್ರೆ ಆ ಊರು ಹೆಂಗೆ, ಹುಡುಗಿ ಹೆಂಗೆ ಅಂತೆಲ್ಲ ತಿಳ್ಕೊಬೋದಾಗಿತ್ತು.